ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಹೆಚ್ಚಿನ ಹಲವಾರು ಸಮಸ್ಯೆಗಳಿದೆ. ಅದರಲ್ಲಿ ಯೂರಿನರಿ ಬ್ಲಾಡರ್ ಸಮಸ್ಯೆ ಕೂಡ ಒಂದು. ಈಗ ಯೂರಿನ್ ಪಾಸ್ ಮಾಡ್ಲಿಕ್ಕಾಗಲ್ಲ, ಬ್ಲಾಕೇಜ್ ಆಗುತ್ತೆ. ಯಾಕೆ ಆ ರೀತಿ ಆಗತ್ತೆ? ಇದಕ್ಕೆ ಕಾರಣ ಏನು? ಆ ರೀತಿ ಆದಾಗ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಸರ್ಜರಿನೇ ಮಾಡಿಸ್ಬೇಕಾಗತ್ತಾ ಅಥವಾ ಮೆಡಿಸಿನ್ ಕೊಟ್ಟು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬಹುದು? ಈ ಎಲ್ಲ ವಿಚಾರವಾಗಿ ತಿಳಿಸ್ಕೊಡೋಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಸ್ಟರ್ RV ಆಸ್ಪತ್ರೆಯ ವೈದ್ಯರಾದಂತಹ ಯೂರಾಲಜಿ ಡಿಪಾರ್ಟ್ಮೆಂಟ್ನ ಲೀಡ್ ಕನ್ಸಲ್ಟೆಂಟ್ ಡಾಕ್ಟರ್ ರವಿ ಶಯ್ಯಾರ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ಡಾಕ್ಟರ್, ಮೊದಲಿಗೆ ಈ ಯೂರಿನರಿ ಬ್ಲಾಕೇಜ್ ಆಗೋದು ಯಾಕೆ ಯೂರಿನ್ ಪಾಸ್ ಆಗಲ್ಲ ಸರಿಯಾಗಿ? ವಾಟ್ ಇಸ್ ದಟ್ ಅಂತ ಮೊದಲಿಗೆ? ನಾವು ಇದನ್ನು ಯೂಶಲಿ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ನಾವು. ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂದರೆ ಯೂರಿನ್ ಪಾಸ್ ಮಾಡ್ತೀವಲ್ಲ, ಬ್ಲ್ಯಾಡರಿಂದ ಆಚೆ ಬಂದಾಗ ಏನೇನು ಕಾರಣಗಳಿದ್ದಾವೆ ಆಚೆ ಬರೋದ್ರಿಂದ, ಬ್ಲಾಕ್ ಆಗೋದ್ರಿಂದ, ಯೂರಿನ್ನು ಸ್ಟೋನಾ ಏನಿದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗ್ತದೆ ಇನ್ವೆಸ್ಟಿಗೇಷನ್ಸಲ್ಲಿ. ಅದಕ್ಕೆ ನಾವು ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇದನ್ನು. ದ ಪ್ಯಾಸೇಜಲ್ಲಿ ಏನು ಡಿಫೆಕ್ಟ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಓಕೆ, ಈ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ಸ್ ಅನ್ನೋದು ಆ ಪ್ರಾಬ್ಲಮ್ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತಾ, ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತಾ, ಅಥವಾ ಇಬ್ಬರಲ್ಲೂ ಕೂಡ ಸಮಾನವಾಗಿ ಕಾಣಿಸ್ಕೊಳ್ಳುತ್ತಾ ಅಂತ? ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಸಾಮಾನ್ಯಕ್ಕೆ ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್, ಗಂಡಸರು ಮತ್ತು ಹೆಂಗಸರಲ್ಲೂ ಕಾಣುತ್ತದೆ. ವಿತ್ ಏಜ್ ಆಗ್ತಿದ್ದಂಗೆ ಮೇನ್ಲಿ ಮೇಲ್ಸಲ್ಲಿ, ಗಂಡಸರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ. ಬಟ್ ಗಂಡಸರು ಹೆಂಗಸರಲ್ಲಿ ಇಬ್ಬರಲ್ಲೂ ಈ ಪ್ರಾಬ್ಲಮ್ ಇರ್ತದೆ. ಬಟ್ ಡಿಫ್ರೆಂಟ್ ಏಜಸಲ್ಲಿ ಡಿಫ್ರೆಂಟ್ ಆಗಿರ್ತದೆ. ಯಂಗರ್ ಏಜ್ ಗ್ರೂಪಲ್ಲಿ ಯೂಶಲಿ ನಾವು ನೋಡಿದ್ರೆ ಫೀಮೇಲ್ಸಲ್ಲಿ ಇರ್ತದೆ. ಮಿಡ್ಲ್ ಏಜ್ ಗ್ರೂಪಲ್ಲೂ ಅಷ್ಟೇ ಇಟ್ ವಿಲ್ ಬಿ ಈಕ್ವಲ್. ವಿತ್ ಓಲ್ಡರ್ ಏಜ್ ಗ್ರೂಪ್ ದ ಮೇಲ್ಸ್ ಹ್ಯಾವ್ ಗಾಟ್ ಮೋರ್ ಪ್ರಾಬ್ಲಮ್ಸ್ ದ್ಯಾನ್ ಫೀಮೇಲ್ಸ್. ಓಕೆ, ಈಗ ಪುರುಷರಲ್ಲಿ ಈ ರೀತಿ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದಾಗ ಮೊದಲನೇದಾಗಿ ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ಅಂತ? ಈಗ ಮೇಲ್ಸಲ್ಲಿ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂದರೆ ಅದರಲ್ಲಿ ಕಾರಣಗಳು ಏನಿದ್ದಾವೆ ಅಂತ ನಾವು ಫಸ್ಟು ಯೋಚನೆ ಮಾಡಬೇಕಾಗ್ತದೆ. ಒಂದು ಪ್ರಾಸ್ಟೇಟು, ಇನ್ನೊಂದು ಯೂರತ್ರ, ಇನ್ನೊಂದು ಗ್ರೋತ್ ಇದೆಯಾ ಬ್ಲ್ಯಾಡ್ರಲ್ಲಿ, ಸ್ಟೋನ್ಸ್ ಇದೆಯಾ, ಇಲ್ಲ ಸ್ಟಿಚ್ಚರ್ ಅಂತೀವಿ, ಪ್ಯಾಸೇಜಲ್ಲಿ ಏನಾರ ಬ್ಲಾಕ್ ಇದೆಯಾ, ಇಲ್ಲ ಸ್ಕಿನ್ ಆನ್ ದ ಪಿನೈಲ್ ಸ್ಕಿನ್ ವಿಚ್ ಇಸ್ ಅದೇನಾರ ಬ್ಲಾಕ್ ಆಗಿ ಕನ್ಸ್ಟ್ರಿಕ್ಟ್ ಆಗಿದೆಯಾ, ಅದನ್ನು ಫೈಮೋಸಿಸ್ ಅಂತೀವಿ. ಇದರಲ್ಲಿ ಯಾವುದಿದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗ್ತದೆ. ಆಮೇಲೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಈ ಬ್ಲ್ಯಾಡರ್ ಔಟ್ಲೆಟಲ್ಲಿದ್ದಾಗ ಯೂರಿನ್ ಸರಿಗೆ ಪಾಸ್ ಮಾಡೋಕ್ಕಾಗಲ್ಲ, ಫೋರ್ಸ್ ಇರಲ್ಲ ಯೂರಿನ್ನು. ರಾತ್ರಿ ಹೊತ್ತು ಇಲ್ಲ ಡೇ ಟೈಮಲ್ಲಿ ಭಾಳ ಸಲ ಎದ್ದು ಯೂರಿನ್ ಪಾಸ್ ಮಾಡಬೇಕಾಗ್ತದೆ. ಬಟ್ ಪಾಸ್ ಮಾಡಿದಾಗ ಯೂರಿನ್ನು ಕಂಪ್ಲೀಟಾಗಿ ಪಾಸ್ ಮಾಡೋಕ್ಕಾಗಲ್ಲ. ಅವರು ಸ್ವಲ್ಪ ಯೂರಿನ್ ಪಾಸ್ ಮಾಡ್ತಾರೆ, ಬಟ್ ಅವರು ಕಂಪ್ಲೀಟ್ ಪಾಸ್ ಮಾಡಿದ್ದೀನಿ ಅನಿಸಲ್ಲ. ಸೊ ದ ಫೋರ್ಸ್ ಆಫ್ ದ ಯೂರಿನ್ ಇರಲ್ಲ. ಸಮ್ಟೈಮ್ಸ್ ಬ್ಲಡ್ಡಿಂದ ಯೂರಿನ್ನು ಬರ್ತದೆ. ವಿತ್ ಟೈಮ್ ಹಿಂಗೆ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋದರೆ ಈ ಪೇಷಂಟ್ಸಿಗೆ ಯೂರಿನೇ ಪಾಸ್ ಮಾಡೋಕ್ಕಾಗಲ್ಲ, ಬ್ಲಾಕ್ ಅಂತ ಬರ್ತಾರೆ. ಓಕೆ, ಇನ್ನು ಮಹಿಳೆಯರಲ್ಲಿ ಯಾವ ರೀತಿ ತೊಂದರೆ? ಮಹಿಳೆಯರಲ್ಲೂ ಸೇಮ್ ಟೈಪ್ ಆಫ್ ಸಿಂಪ್ಟಮ್ಸ್ ಇರ್ತದೆ, ಬಟ್ ಇಷ್ಟೊಂದು ಇರಲ್ಲ. ಒಂದು ಯೂರಥ್ರಲ್ ಸ್ಟೋನು, ಬ್ಲ್ಯಾಡರ್ ಸ್ಟೋನು, ಇಲ್ಲ ಅಂದರೆ ಸ್ಟಿಚ್ಚರ್ ಅಂತೆ, ಮಿಯಾಟಲ್ ಸ್ಟಿನೋಸಿಸ್ ಅಂತ. ಈ ಕಾರಣಗಳಿಂದ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ. ಒಂದು ಎರಡರಲ್ಲೂ ಕಾಮನ್ ಇರೋದು ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂತೀವಿ. ಅಂದರೆ ನರದ ಸಪ್ಲೈ ಬ್ಲ್ಯಾಡರ್ಗೆ ಇಲ್ದಿರಾಗ ಅದು ಬ್ಲ್ಯಾಡರ್ ಪಂಪ್ ಮಾಡೋಕ್ಕಾಗಲ್ಲ ಆ್ಯಂಡ್ ಯೂರಿನ್ ಆಚೆ ಬರಲ್ಲ. ಸೊ ಫೀಮೇಲ್ಸಲ್ಲೂ ಎಸ್, ಬಟ್ ಏನು ಅಂತಂದರೆ ಫೈಮೋಸಿಸ್ ಆಗಲಿ ಆಗಲಿ ಇರಲ್ಲ ಅಷ್ಟೇ. ಓಕೆ ಡಾಕ್ಟರ್, ಈಗ ಈ ಒಂದು ಸಮಸ್ಯೆ ಇದೆ ಅಂತ ಹಾಸ್ಪಿಟಲ್ ರೀಚ್ ಆದಾಗ ಇನಿಷಿಯಲ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಅವರಿಗೆ ಯಾವೆಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಲಾಗತ್ತೆ ಅಂತ? ಯೂಶಲಿ ಇಂಥ ಪೇಷಂಟ್ಸ್ ಬಂದಾಗ ಫಸ್ಟು ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ನಾವು. ಅಲ್ಟ್ರಾಸೌಂಡ್ ಮಾಡಿದಾಗ ಸ್ಟೋನ್ ಇದೆಯಾ, ಇಲ್ಲ ಯೂರಿನ್ ಏನಾರ ರೀಟೇನ್ ಆಗ್ತಿದೆಯಾ, ಪಾಸ್ ಮಾಡೋಕ್ಕಾಗಲ್ಲ, ಎಷ್ಟು ಉಳಿತಾ ಇದೆ ಯೂರಿನ್ ಪಾಸ್ ಆದಮೇಲೆ ಅಂತ ಇದು ಅಲ್ಟ್ರಾಸೌಂಡಲ್ಲೇ. ನೆಕ್ಸ್ಟು ನಾವು ಒಂದು ಯೂರೋಫ್ಲೋಮೆಟ್ರಿ ಅಂತ ಮಾಡ್ತೀವಿ. ಯೂರೋಫ್ಲೋಮೆಟ್ರಿ ಅಂದರೆ ಅದು ಒಂದು ಗ್ರಾಫ್ ಸಿಗ್ತದೆ. ಯು ಹ್ಯಾವ್ ಟು ಪಾಸ್ ಯೂರಿನ್ ಇನ್ ಎ ಕಮೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ಎ ಸೆನ್ಸರ್. ಅದಲ್ಲಿ ಯೂರಿನ್ ಪಾಸ್ ಮಾಡಿದಾಗ ನಮಗೊಂದು ಗ್ರಾಫ್ ಬರ್ತದೆ. ಅದಂದರೆ ಯೂರಿನ್ ಕರೆಕ್ಟ್ ಫೋರ್ಸಲ್ಲಿ ಬರ್ತಿದೆಯಾ, ಪರ್ ಸೆಕೆಂಡ್ ಎಷ್ಟು ಫೋರ್ಸಲ್ಲಿ ಕಮ್ಮಿ ಇದೆಯಾ, ಕಮ್ಮಿ ಇದೆ ಅಂದರೆ ಅಬ್ಸ್ಟ್ರಕ್ಷನ್ ಇದೆ ಅಂತ ನೋಡ್ತೀವಿ.
ಆಮೇಲೆ ಅಲ್ಟ್ರಾಸೌಂಡಲ್ಲೂ ಅಷ್ಟೇ ಪ್ರೀವಿಯಸ್ಲಿ ನಾವು ಮಾಡಿದಾಗ ಕ್ಯಾನ್ಸರ್ ಇದೆಯಾ ಸ್ಟೋನ್ ಇದೆಯಾ ಅಂತಲೂ ನಾವು ನೋಡ್ತೀವಿ. ನೆಕ್ಸ್ಟು ಬ್ಲಡ್ ಟೆಸ್ಟ್ ಮಾಡ್ತೀವಿ ನಾವು, ಯೂರಿಯಾ ಕ್ರ್ಯಾಟಿನ್ ಟು ನೋ ದ ಕಿಡ್ನಿ ಫಂಕ್ಷನ್. ಯಾಕೆಂದರೆ ಈ ಅಬ್ಸ್ಟ್ರಕ್ಷನ್ನಿಂದ ನಾಳೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರ್ತದೆ. ಯಾಕಂದರೆ ಬ್ಯಾಕ್ ಪ್ರೆಷರ್ ಹೋಗಿ ಕಿಡ್ನಿ ಡ್ಯಾಮೇಜ್, ಅದಕ್ಕೆ ನಾವು ಬ್ಲ್ಯಾಡರ್ ಕಿಡ್ನಿ ಫಂಕ್ಷನು ನಾವು ನೋಡಬೇಕಾಗ್ತದೆ. ಆಮೇಲೆ ಲಾಸ್ಟು ವಿ ಟ್ರೈ ಟು ಡೂ ದ ಯೂರಿನ್ ಟೆಸ್ಟ್ ಟು ಸಿ ಇನ್ಫೆಕ್ಷನ್ ಇಸ್ ದೇರ್ ಆರ್ ನಾಟ್. ಓಕೆ ಡಾಕ್ಟರ್, ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಹೊತ್ತು ಯೂರಿನ್ನ ಹೋಲ್ಡ್ ಮಾಡ್ತಾರೆ. ಹೋಗಬೇಕು ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಥವಾ ಹೋಗೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಇರ್ತಾರೆ. ಈ ರೀತಿ ರಿಪೀಟೆಡ್ಲಿ ಮಾಡ್ತಿದ್ದಾಗ ಅದರಿಂದಲೂ ಕೂಡ ಈ ಬ್ಲ್ಯಾಡರ್ ಬ್ಲಾಕೇಜ್, ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಪ್ರಾಬ್ಲಮ್ ಬರಬಹುದಾ ಅಂತ? ಇದನ್ನು ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತಲೇ ಬರ್ತದೆ. ಏನು ಅಂತ ಇಂಥ ಪೇಷಂಟ್ಸ್ ಏನಾಗ್ತಾರೆ, ಈಗ ನಮ್ಮ ಬ್ಲ್ಯಾಡರ್ ಅಂದರೆ ಹೆಂಗೆ, ಇಟ್ ಇಸ್ ಲೈಕ್ ಎ ಬಲೂನ್. ಈಗ ಬಲೂನ್ನ ನಾವು ಓವರ್ ಡಿಸ್ಟೆಂಟ್ ಮಾಡ್ತಾನೇ ಇದ್ದರೆ ಏನಾಗ್ತದೆ, ಬಲೂನ್ ಕಂಪ್ಲೀಟ್ ಎಂಟಿ ಆಗಲ್ಲ. ಇಟ್ ಬಿಕಮ್ಸ್ ಸ್ವಲ್ಪ ಸ್ಯಾಗಿ ಆಗ್ತದೆ, ಒಂದು ಸ್ವಲ್ಪ ಏರ್ ಯಾವಾಗಲೂ ಉಳ್ಕೊಂತದೆ. ನಮ್ಮ ಬ್ಲ್ಯಾಡರೂ ಹಂಗೆ, ಇಟ್ ಇಸ್ ಅನ್ ಎಲಾಸ್ಟಿಕ್ ಆರ್ಗನ್. ಅದು ದೊಡ್ಡದಾಗಿ ಏನಾಗ್ತದೆ, ಕಂಪ್ಲೀಟ್ ಕಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ದಟ್ ಕಂಪ್ಲೀಟ್ ಮಾಡೋಕ್ಕಲ್ಲ ಅಂದರೆ ಯೂರಿನ್ ಕಂಪ್ಲೀಟ್ ಎಂಟಿ ಆಗಲ್ಲ. ಸೊ ಇದನ್ನು ನಾವು ಯೂಶಲಿ ನಾನ್ ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂತೀವಿ. ಸೊ ಕಾಲ್ಭಾಗ ಯೂರಿನ್ ಯಾವಾಗಲೂ ಒಳಗೆ ಉಳ್ಕೊಂತದೆ. ಉಳ್ಕೋದಿಂದ ಸ್ಟೋನ್ ಫಾರ್ಮೇಷನ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ರಿಪೀಟೆಡ್ ಇನ್ಫೆಕ್ಷನಿಂದ ಕ್ಯಾನ್ಸರು ಆಗೋ ಸಾಧ್ಯತೆ ಇರ್ತದೆ. ಓಕೆ ಡಾಕ್ಟರ್, ಈಗ ಯೂರಿನ್ ಇನ್ಫೆಕ್ಷನ್ ಏನಾದರೂ ಆಯಿತು ಅಂದಾಗ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಯೂರಿನ್ ಇನ್ಫೆಕ್ಷನ್ ಆಯಿತು ಅಂದರೆ ಫಸ್ಟ್ ನಾವು ಯೂರಿನ್ ರುಟೀನ್ ಮಾಡ್ತೀವಿ, ಕಲ್ಚರ್ ಮಾಡ್ತೀವಿ, ಒಂದು ಅಲ್ಟ್ರಾಸೌಂಡು ಮಾಡ್ತೀವಿ, ಯೂರೋಫ್ಲೋನು ಮಾಡ್ತೀವಿ. ಯೂರಿನ್ ರುಟೀನ್ ಮಾಡಿದಾಗ ನಮ್ಗೆ ಎಷ್ಟು ಇನ್ಫೆಕ್ಷನ್ ಇದೆ, ಎಷ್ಟು ಪ್ಲಸ್ ಸೆಲ್ಸ್ ಇದೆ, ಆಮೇಲೆ ಎಷ್ಟು ಬ್ಲಡ್ ಇದೆ ಅಂತ ಗೊತ್ತಾಗ. ಅಲ್ಟ್ರಾಸೌಂಡ್ ಮಾಡಿದಾಗ ನಮ್ಗೆ ಯೂರಿನ್ ಇನ್ಫೆಕ್ಷನಿಗೆ ಪ್ರಾಬಬಲ್ ಕಾರಣ ಏನಾರು ಸ್ಟೋನ್ ಇದೆಯಾ ಅಲ್ಲಿ, ಇಲ್ಲ ಅಲ್ಲಿ ಏನಾರು ಟ್ಯೂಮರ್ ಇದೆಯಾ, ಇಲ್ಲ ಯೂರಿನ್ ಉಳ್ಕಂತಿದೆಯಾ ಯೂರಿನ್ ಪಾಸ್ ಮಾಡಿದಾಗ. ಯಾಕಂದರೆ ಅದು ಸ್ಟ್ಯಾಗ್ನೆಂಟ್ ವಾಟರ್ ಥರ ಆಗ್ತದೆ, ಅಲ್ಲೇ ನೀರು ಉಳ್ದೆ ಮೋರಿ ನೀರು ಉಳ್ದಂಗೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಅದು ಮಾಡ್ತೀವಿ. ಪ್ಲಸ್ ಯೂರೋಫ್ಲೋ ಮಾಡ್ತೀವಿ. ಇಷ್ಟು ಮಾಡಿಬಿಟ್ಟು ಯೂರಿನ್ ರೊಟೀನಲ್ಲಿ ಇನ್ಫೆಕ್ಷನ್ ಇತ್ತು ಅಂದರೆ ನಾವು ಅದನ್ನು ಯೂರಿನ್ ಕಲ್ಚರ್ ಕಳಿಸ್ತೀವಿ. ಕಲ್ಚರಲ್ಲಿ ಯಾವ ಆ್ಯಂಟಿಬಯೋಟಿಕ್ಗೆ ಸೆನ್ಸಿಟಿವ್ ಇದೆಯೋ ಅದನ್ನು ಟ್ರೀಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಕೆಲವರು ರಿಪೀಟೆಡ್ ಆಗಿ ದೇ ವಾಂಟ್ ಟು ಗೋ ಟು ವಾಶ್ರೂಮ್, ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಟ್ ಇಸ್ ರಿಲೇಟೆಡ್ ಟು ದಿಸ್ ಆರ್ ಏನು ಅಂತ, ಯಾವ ರೀತಿ ಪ್ರಾಬ್ಲಮ್ ಇರಬಹುದು ಇದು? ಹೌದು, ದಿಸ್ ಇಸ್ ಆಲ್ಸೋ ಪಾರ್ಷಿಯಲಿ ರಿಲೇಟೆಡ್ ಟು ದಿಸ್. ಇದನ್ನ ನಾವು ಓವರ್ ಆಕ್ಟಿವ್ ಬ್ಲ್ಯಾಡರ್ ಅಂತೀವಿ. ಅದು ಏನಾಗ್ತದೆ, ಬ್ಲ್ಯಾಡರ್ ಬಿಕಮ್ಸ್ ಟೂ ಸೆನ್ಸಿಟಿವ್, ಓವರ್ ರಿಯಾಕ್ಟ್ಸ್. ಒಂದು ಇನ್ಫೆಕ್ಷನಿಂದ ಆಗ್ಬೋದು, ಒಂದು ಅಬ್ಸ್ಟ್ರಕ್ಷನಿಂದ ಆಗ್ಬೋದು. ಇನ್ಫೆಕ್ಷನಿಂದ ಏನು ಅಂದರೆ ದ ಬ್ಲ್ಯಾಡರು ಇನ್ಫೆಕ್ಷನ್ ಆದಾಗ ಇರಿಟೇಟ್ ಆಗ್ತದೆ. ಈಗ ನಿಮ್ಗೊಂದು ಗಾಯ ಆಗಿತ್ತು ಅವನಿಗೆ, ಗಾಯದ ಮೇಲೆ ಉಪ್ಪು ಹಾಕಿದ್ರೆ ಹೆಂಗೆ ಇರಿಟೇಟ್ ಆಗ್ತದೆ ಆ ಥರ. ಯಾಕಂದರೆ ಯೂರಿನ್ ಇಸ್ ಸಾಲ್ಟ್ ಇನ್ಫೆಕ್ಷನ್ ಮೇಲೆ ಇರಿಟೇಟ್ ಆಗ್ತದೆ, ಅದಕ್ಕೆ ಅದನ್ನು ಇರಿಟಬಲ್ ಬ್ಲ್ಯಾಡರ್ ಆಗ್ತದೆ. ಇನ್ನೊಂದು ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಬ್ಲಾಕೇಜಿಂದ ಏನಾಗ್ತದೆ, ಈಗ ಬ್ಲಾಕ್ ಆಯಿತು ಅಂದರೆ ದ ಬ್ಲ್ಯಾಡರು ಭಾಳ ಪ್ರೆಷರಲ್ಲಿ ಕಂಟ್ರಾಕ್ಟ್ ಮಾಡಬೇಕಾಗ್ತದೆ. ಕಂಟ್ರಾಕ್ಟ್ ಮಾಡಿದಾಗ ಏನಾಗ್ತದೆ, ಟು ಪುಷ್ ದ ಯೂರಿನ್ ಔಟ್. ಅವಾಗ ಬ್ಲ್ಯಾಡರ್ ಏನಾಗ್ತದೆ, ಭಾಳ ಪ್ರೆಷರಲ್ಲಿ ಕಂಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡಿ ದಟ್ ವಿಲ್ ಬಿಕಮ್ ಇರಿಟಬಲ್ ಬ್ಲ್ಯಾಡರ್. ಆ ಇರಿಟಬಲ್ ಬ್ಲ್ಯಾಡರಿಂದ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ರೈಟ್ ಟೈಮ್ ಟು ಟ್ರೀಟ್. ಇದನ್ನು ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಬ್ಲ್ಯಾಡರ್ ಡ್ಯಾಮೇಜ್ ಆಗ್ತದೆ. ಓಕೆ ಡಾಕ್ಟರ್, ಈಗ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದರಲ್ಲಿ ಮೈನರ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಮೇಜರ್ ಕಾಂಪ್ಲಿಕೇಶನ್ಸ್ ಅನ್ನೋ ರೀತಿ ಇರುತ್ತೆ. ಸೊ ಈ ಒಂದು ಸಮಸ್ಯೆ ಬಂದಾಗಲೂ ಕೂಡ ಮೈನರ್ ಕಾಂಪ್ಲಿಕೇಶನ್ಸ್ ಏನಾಗಬಹುದು, ಹಾಗೆ ಬಿಟ್ಟರೆ ಮೇಜರ್ ಕಾಂಪ್ಲಿಕೇಶನ್ಸ್ ಏನಾಗಬಹುದು ಅಂತ? ಈಗ ಮೈನರ್ ಕಾಂಪ್ಲಿಕೇಶನ್ಸ್ ಅಂದರೆ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನಿಂದ ಒಂದು ನೀವಾಗಲೇ ಕೇಳ್ದಂಗೆ ಇನ್ಫೆಕ್ಷನ್ ಆಗ್ಬೋದು, ಇನ್ನೊಂದು ನೆಕ್ಸ್ಟು ಸ್ಟೋನ್ ಆಗ್ಬೋದು ಒಳಗೆ, ಆಮೇಲೆ ಪಾರ್ಷಿಯಲ್ ಬ್ಲ್ಯಾಡರ್ ಡ್ಯಾಮೇಜ್ ಆಗ್ಬೋದು, ಸ್ವಲ್ಪ ಇದೇ ಆಗಿ ಒಂಚೂರು ಟೇರ್ ಆದ ಬ್ಲಡ್ಡಿಂದ ಯೂರಿನ್ ಬರ್ಬೋದು. ಇದು ಮೈನರ್ ಕಾಂಪ್ಲಿಕೇಶನ್ಸ್. ಇದನ್ನೇ ಲಾಂಗ್ ಟರ್ಮ್ ಹಿಂಗೆ ಬಿಟ್ಟರೆ ಬಿಕಾಸ್ ಆಫ್ ಯೂರಿನ್ ನಾಟ್ ಪಾಸಿಂಗ್ ಔಟ್ ಪ್ರಾಪರ್ಲಿ, ರಿಟೆನ್ಷನ್, ಪ್ರೆಷರ್ ಇನ್ ದ ಬ್ಲ್ಯಾಡರ್ ಇನ್ಕ್ರೀಸ್ ಆಗೋದ್ರಿಂದ ಆ ಪ್ರೆಷರ್ ವಾಪಸ್ ಕಿಡ್ನಿಗೆ ಟ್ರಾನ್ಸ್ಫರ್ ಆಗ್ತದೆ. ಬಿಕಾಸ್ ಇಟ್ ಇಸ್ ಟ್ಯೂಬ್ಸ್ ಡ್ರೈನಿಂಗ್ ಇನ್ ಟು ದ ಬ್ಲ್ಯಾಡರ್. ಆ ಪ್ರೆಷರ್ ವಾಪಸ್ ಟ್ರಾನ್ಸ್ಮಿಟ್ ಆದರೆ ಬಿಕಾಸ್ ಆಫ್ ಬ್ಯಾಕ್ ಪ್ರೆಷರ್ ನಾವು ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಯೂರಿನ್ ತಿರ್ಗಾ ಬಿಹೈಂಡ್ ಹೋಗೋದ್ರಿಂದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಹೋಗೋದ್ರಿಂದ ರೀನಲ್ ಇನ್ಫೆಕ್ಷನ್ ಆಗ್ಬೋದು, ಪೈಲೋನೆಫ್ರೈಟಿಸ್ ಆಗ್ಬೋದು. ಅದೇ ಥರ ಆಗ್ತಿದ್ರೆ ಕಿಡ್ನಿಯಲ್ಲೂ ಸ್ಟೋನ್ಸ್ ಫಾರ್ಮೇಷನ್ ಆಗ್ತದೆ ಯೂರಿನರಿ ಇನ್ಫೆಕ್ಷನಿಂದ. ಸೊ ಲಾಂಗ್ ರನ್ನಲ್ಲಿ ಇದು ಹಿಂಗೆ ಬಿಟ್ಟರೆ ನಾಳೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಏನು ಡಾಕ್ಟರ್, ಈಗ ಕಾಂಪ್ಲಿಕೇಶನ್ಸ್ ಆಯಿತು, ಯಾವ ರೀತಿ ಮೇಜರ್ ಕಾಂಪ್ಲಿಕೇಶನ್ಸ್ ಇದರಿಂದ ಬರಬಹುದು ಅಂತ. ಸೊ ಇದು ಮೆಡಿಸಿನ್ ಕೊಟ್ಟು ಟ್ರೀಟ್ ಕೂಡ ಮಾಡಬಹುದು, ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಮೆಡಿಸಿನಲ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಈಗ ಬ್ಲ್ಯಾಡರ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಸ್ಪ್ಯಾಸಮಲ್ಲಿದ್ದರೆ, ಮೈನರ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಇದ್ದರೆ, ಬರೀ ಇನ್ಫೆಕ್ಷನಲ್ಲಿದ್ದರೆ ಲೈಕ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ವಿ ಯೂಶಲಿ ಟ್ರೀಟ್ ಇಟ್ ಬೈ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಟ್ರೀಟ್ ಮಾಡ್ತೀವಿ.
ಸೊ ಅದನ್ನು ಟ್ರೀಟ್ ಮಾಡಿದ್ಮೇಲೆ ವಿ ಅಗೇನ್ ಡೂ ಅನ್ ಅಲ್ಟ್ರಾಸೌಂಡ್ ಆ್ಯಂಡ್ ಯೂರಿನ್ ಟೆಸ್ಟ್. ಅದೆಲ್ಲ ಕ್ಲಿಯರ್ ಇತ್ತು ಅಂದರೆ ಜಸ್ಟ್ ಸಮ್ ಸ್ಪಿಂಕ್ಟರ್ ರಿಲ್ಯಾಕ್ಸೆಂಟ್ ಕೊಟ್ಟು ಸ್ವಲ್ಪ ದಿವಸ ಯೂರಿನ್ ಕಂಪ್ಲೀಟಾಗಿ ಎಂಟಿಯಾಗಿ ನೋಡ್ಕೊತೀವಿ. ನೆಕ್ಸ್ಟು ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಇತ್ತು ಅಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಮೆಡಿಕೇಷನ್ಸ್ ಕೊಡ್ತೀವಿ. ಅದನ್ನು ಮಾನಿಟ್ರ್ ಮಾಡಬೇಕಾಗ್ತದೆ ಪೇಷಂಟ್ಸ್ ಫಾರ್ ಲಾಂಗ್ ಟೈಮ್. ಆ ಮಾನಿಟ್ರ್ ಮಾಡಿದಾಗ ನಾವು ಯೂರಿನ್ ಏನು ಉಳಿತಾ ಇಲ್ವಾ ಬ್ಲ್ಯಾಡರಲ್ಲಿ ಅಂತ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ. ಯೂರಿನರಿ ಫ್ಲೋ ನೋಡ್ತೀವಿ ಟು ಸಿ ದ ಪ್ರೆಷರ್ ಆಫ್ ಯೂರಿನರಿ ಫ್ಲೋ ಕರೆಕ್ಟ್ ಇದೆಯಾ ಇಲ್ಲ. ಇವೆರಡೂ ನೋಡಿ ಲಾಂಗ್ ಟರ್ಮ್ಗೆ ನಾವು ಈ ಆಲ್ಫಾ ಬ್ಲಾಕರ್ಸ್ ಅಂತೀವಿ ಪ್ರಾಸ್ಟೆಟಿಕ್ ಮೆಡಿಕೇಷನ್ಸು ಕೊಡಲೇಬೇಕಾಗ್ತದೆ ಲಾಂಗ್ ಟರ್ಮ್ಗೆ. ಇವೆರಡೂ ನೋಡಬೇಕು. ಸ್ಟೋನ್ಸ್ ಇದ್ದರೆ ಯೂಶಲಿ ವೆರಿ ಸ್ಮಾಲ್ ಸ್ಟೋನ್ ಇದ್ದರೆ ಲಾಟ್ ಆಫ್ ಫ್ಲೂಯಿಡ್ಸ್ ತಗೊಳಕ್ಕೆ ಹೇಳ್ತೀವಿ, ಸಿಟ್ರಿಕ್ ಆ್ಯಸಿಡ್ ಜ್ಯೂಸಸ್ ತಗೊಂತೀವಿ, ಜೊತೆಗೆ ಸ್ಪಿಂಕ್ಟರ್ ರಿಲ್ಯಾಕ್ಸೆಂಟ್ಸ್ ಕೊಡೋದ್ರಿಂದ ಸ್ಮಾಲ್ ಸ್ಟೋನ್ಸ್ನ ಆಚೆ ಬಿಸಾಕ್ತೀವಿ. ಸೊ ದೀಸ್ ಆರ್ ದ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ದೀಸ್ ಕೇಸಸ್. ಓಕೆ, ಇನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ಒಂದು ಸ್ಟೇಜಲ್ಲಿ ಇಂಡಿಕೇಶನ್ ಸಿಗತ್ತೆ ನಿಮಗೆ ಸರ್ಜರಿ ನೆಸೆಸರಿ ಇದೆ ಅಂತ? ಫಸ್ಟು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ದ ಲಾಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಮಗೆ ಫಸ್ಟು ಪ್ರೈಮರಿಲಿ ಈಗ ಯೂರಿನರಿ ಇದು ಮೇಲ್ಸಲ್ಲಿ ತಗೊಳ್ಳಿ. ನಾವು ಈ ಮೇಲ್ಸಲ್ಲಿ ಫೈಮೋಸಿಸ್ ಅಂತೀವಿ, ಆ ಸ್ಕಿನ್ ಟೈಟ್ ಆಗಿರ್ತದೆ ವೇರ್ ದೇ ಕಾಂಟ್ ರಿಟ್ರಾಕ್ಟ್. ದಿಸ್ ಇಟ್ಸೆಲ್ಫ್ ಕಾಸಸ್ ಎಕ್ಸ್ಟರ್ನಲ್ ಅಬ್ಸ್ಟ್ರಕ್ಷನ್. ಸೊ ಫೈಮೋಸಿಸ್ಗೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ, ಅಂದರೆ ಆ ಸ್ಕಿನ್ನ ಮುಂಜಿ ಮಾಡ್ದಂಗೆ ಮಾಡಿ ತೆಗಿತೀವಿ. ಸೊ ಅಬ್ಸ್ಟ್ರಕ್ಷನ್ ರಿಲೀವ್ ಆಗ್ತದೆ. ನೆಕ್ಸ್ಟ್ ಕಮ್ಸ್ ಮಿಯಾಟಲ್ ಸ್ಟಿನೋಸಿಸ್ ಅಂತ. ಟಿಪ್ ಆಫ್ ದ ಪೀನಿಸ್ ಬ್ಲಾಕ್ ಆದಾಗ ವಿ ಕಾಲ್ ಇಟ್ ಮಿಯಾಟಲ್ ಸ್ಟಿನೋಸಿಸ್. ಮಿಯಾಟಲ್ ಸ್ಟಿನೋಸಿಸ್ ಇದ್ದಾಗ ನಾವು ಮಿಯಾಟಾಟಮಿ ಮಾಡ್ತೀವಿ, ಇಲ್ಲ ಅಂತಂದರೆ ಮಿಯಾಟೋಪ್ಲಾಸ್ಟಿ ಮಾಡ್ತೀವಿ. ನೆಕ್ಸ್ಟು ಸ್ಟಿಚ್ಚರ್ ಅಂತೀವಿ. ಸ್ಟಿಚ್ಚರು 3 ಕಡೆ ಇರ್ಬೋದು, ಬಲ್ಬಾರ್ ಯೂರತ್ರ, ಮೆಂಬ್ರೇನಸ್ ಯೂರತ್ರ ಆ್ಯಂಡ್ ಬಲ್ಬೋ ಮೆಂಬ್ರೇನಸ್ ಪ್ರಾಸ್ಟೆಟಿಕ್ ಯೂರತ್ರಲ್ಲಿ ಜಂಕ್ಷನ್ ಅಂತೀವಿ. ಈ ಸ್ಟಿಚ್ಚರ್ ಇದ್ದಾಗ ಯೂಶಲಿ ನಾವು ವಿಷುವಲ್ ಇಂಟರ್ನಲ್ ಯೂರಥ್ರಾಟಮಿ ಅಂತ ಮಾಡ್ತೀವಿ. ಲೇಸರಲ್ಲಿ ಆ ಸ್ಟಿಚ್ಚರ್ನ ನ್ಯಾರೋ ಆಗಿದ್ದ ಜಾಗನ ಕಟ್ ಮಾಡ್ತೀವಿ, ಪ್ಯಾಸೇಜ್ನ ತಿರ್ಗಾ ದೊಡ್ಡದಾಗಿ ಮಾಡ್ತೀವಿ. ಸೊ ದಟ್ ಅಬ್ಸ್ಟ್ರಕ್ಷನ್ ಇಸ್ ರಿಲೀವ್ಡ್ ಆ್ಯಂಡ್ ಯೂರಿನ್ ಇಸ್ ಪಾಸ್ಡ್ ಔಟ್ ರೆಗ್ಯುಲರ್ಲಿ. ಬಟ್ ನೆಕ್ಸ್ಟು ಸ್ಟೋನ್ಸಿಂದನೂ ಇಲ್ಲಿ ಬಂದು ಮಿಯಾಟಸ್ ಹತ್ರನೋ ಇಲ್ಲ ಯೂರತ್ರ ಹತ್ರನೋ ಬಂದು ಬ್ಲಾಕ್ ಆದರೆ ಆ ಸ್ಟೋನ್ನ ಲೇಸರಲ್ಲಿ ಪುಡಿ ಮಾಡಿ ಆಚೆ ತೆಗಿತೀವಿ. ನೆಕ್ಸ್ಟ್ ಬರೋದು ಬ್ಲ್ಯಾಡರ್ ಔಟ್ಲೆಟ್ ಅಂತ, ಅಥವಾ ಬ್ಲ್ಯಾಡರ್ ನೆಕ್ ಅಂತೀವಿ. ಬ್ಲ್ಯಾಡರ್ ನೆಕ್ಕಲ್ಲಿ ಪ್ರಾಸ್ಟೇಟ್ ಇರ್ಬೋದು, ಇಲ್ಲ ತಿರ್ಗಾ ಸ್ಟಿಚ್ಚರ್ ಇರ್ಬೋದು. ಸ್ಟಿಚ್ಚರ್ ಇದ್ದರೆ ನಾವು ವಿಷುವಲ್ ಇಂಟರ್ನಲ್ ಯೂರಥ್ರಾಟಮಿ ಅಂತ ಮಾಡ್ತೀವಿ, VIU ಅಂತೀವಿ. ಪ್ರಾಸ್ಟೇಟ್ ಇತ್ತು ಅಂದರೆ ಪ್ರಾಸ್ಟೇಟ್ ಸರ್ಜರಿ ಮಾಡ್ತೀವಿ. ನೆಕ್ಸ್ಟು ಸ್ಟೋನ್ ಇನ್ ದ ಬ್ಲ್ಯಾಡರಲ್ಲಿ ಸ್ಟೋನ್ ಇದ್ದರೂ ಅದು ಲೇಸರಲ್ಲಿ ಪುಡಿ ಮಾಡ್ಬೋದು, ಭಾಳ ದೊಡ್ಡದಿದ್ದರೆ ಮಾತ್ರ ಓಪನ್ ಮಾಡಿ ತೆಗಿತೀವಿ. ನೆಕ್ಸ್ಟು ಟ್ಯೂಮರ್ಸು ಗ್ರೋತು, ಹಂಗಂದರೆ ಕ್ಯಾನ್ಸರ್ ಇರ್ಬೋದು, ನಾನ್ ಕ್ಯಾನ್ಸರಸ್ ಗ್ರೋತ್ ಇರ್ಬೋದು. ಅದಿತ್ತು ಅಂದರೆ ಲೇಸರಲ್ಲಿ ನಾವು ತೆಗಿಬೇಕಾಗ್ತದಮ್ಮ. ಓಕೆ ಡಾಕ್ಟರ್, ಅಂದರೆ ಈಗ ಸರ್ಜರಿ ವೇರಿಯಸ್ ಸರ್ಜರೀಸ್ ಇದೆ ಇದಕ್ಕೆ. ಸೊ ಆ ಸರ್ಜರಿ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂಡ್ಯದಿಂದ ಶಿವಲಿಂಗೇಗೌಡರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಶಿವಲಿಂಗೇಗೌಡ್ರೆ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ಓಕೆ ಮೇಡಮ್. ಹಲೋ, ನಮಸ್ಕಾರ ಸರ್. ಸರ್ ನಾವು ಶಿವಲಿಂಗೇಗೌಡ ಅಂತ. ಹಾಂ. ಇದು ಯೂರಿನ್ ಸಮಸ್ಯೆ ಸರ್, ಜಾಸ್ತಿ ಯೂರಿನ್ ಹೋಗುತ್ತೆ. ಹಾಂ. 10 ನಿಮಿಷಕ್ಕೂ ಒಂದು ಅರ್ಧ ಗಂಟೆಗೆ ಹೋಗ್ಬೇಕು. ಓಕೆನಪ್ಪ. ಅದು ಇವಾಗ ಒಂದು 15 ವರ್ಷದ ಹಿಂದೆ ತೆಂಗಿನ ಮರದಿಂದ ಬಿದ್ದುಬಿಟ್ಟಿದೆ. ಓಕೆನಪ್ಪ. ಅದು ಮೈಸೂರಲ್ಲಿ ತೋರಿಸ್ತೆ ಸರ್. ಅದು ಅವರು ಹೇಳಿದ್ರು ಡೈಲಿ ಪೈಪ್ ಇದು ಕೊಟ್ಟಿದ್ರು, ಪೈಪ್ ಹಾಕೊಂಡು ದಿವ್ಸಕ್ಕೆ 5 ಸರಿ 4 ಸರಿ ಇದ್ ಮಾಡಿ ಅಂತ. ಅದ್ ಮಾಡಿದ್ರೆ ಜಾಸ್ತಿ ನೋವು ಇದ್ ಬರುತ್ತೆ ಅಂದ್ಬಿಟ್ಟು ಇದ್ ಮಾಡ್ದೆ. ಅದು ಕಮ್ಮಿನೇ ಆಗಿಲ್ಲ ಸರ್. ಅದಕ್ಕೆ ಇವಾಗ ಟಿವಿಲಿ ನೋಡ್ದೆ ಅದಕ್ಕೆ ಮಾಡಿದೆ ಸರ್. ಓಕೆ ಶಿವಲಿಂಗೇಗೌಡ್ರೆ, ನಿಮ್ಮ ವಯಸ್ಸು ಎಷ್ಟು? ನನಗೆ ಇವಾಗ 48 ಸರ್. ಸೊ ಈಗ ನೀವು ಹೇಳ್ತಾ ಇರೋದು ನೀವು ತೆಂಗಿನ ಮರದಿಂದ ಬಿದ್ದ ಮೇಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ. ಅವಾಗ ಒಂದು 10 ಇಯರ್ಸ್ ಏನೂ ಇಲ್ಲ. ಇವಾಗ ಒಂದು 7-7 ಇಯರ್ಸ್ ಇಂದ ಈ ತರ ಆಗ್ತಾ ಇದೆ. ಓಕೆನಪ್ಪ. ಈಗ ಒಂದು ನಾವು ಯೋಚನೆ ಮಾಡಬೇಕು, ನೀವು ತೆಂಗಿನ ಮರದಿಂದ ಬಿದ್ದು ಇದಾದ್ಮೇಲೆ ಇವೆಲ್ಲ ಆಗ್ತಿದೆ ಅಂದರೆ ಒಂದು ಸ್ಟಿಚ್ಚರ್ ಅಂತೀವಿ.
ಯೂರಿನರಿ ಪ್ಯಾಸೇಜ್ ಜಾಗ ಸಣ್ಣ ಆಗಿರಬೇಕು, ಅದರಿಂದ ಯೂರಿನ್ ಸರಿಗೆ ಆಚೆ ಬರ್ತಿಲ್ಲ, ಆ ಬ್ಲಾಕೇಜ್ ಇರ್ತದೆ ಅಂತ. ಬಟ್ ನೀವು ಇನ್ನೊಂದು ಹೇಳ್ತಾ ಇದ್ದೀರಾ ಅಂದರೆ ನೀವು ಆಗಾಗ ಟ್ಯೂಬ್ ಹಾಕೊಂಡು ತಕ್ಕೋಬೇಕು ಅಂತ ನಿಮ್ಮ ಡಾಕ್ಟರ್ ಹೇಳಿದ್ದಾರೆ ಅಂತ. ಹಂಗೆ ನೋಡಿದ್ರೆ ನರಕ್ಕೇನಾರ ಏಟು ಬಿದ್ದು ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂತೆ, ನರ ಏಟು ಬಿದ್ದಾಗ ಚೀಲ ಸರಿ ಕೆಲಸ ಮಾಡಲ್ಲ. ಚೀಲ ಸರಿ ಕೆಲಸ ಮಾಡಲ್ಲ ಅಂದರೆ ಚೀಲ ಸರಿಗೆ ಯೂರಿನ್ನ ಪಂಪ್ ಮಾಡೋಕ್ಕಲ್ಲ, ಕಂಪ್ಲೀಟ್ ಯೂರಿನ್ ಆಚೆ ಬರಲ್ಲ. ಅಂಥ ಟೈಮಲ್ಲಿ ಏನಾಗ್ತದೆ, ಯೂರಿನ್ ಒಳಗೆ ಉಳ್ಕೊಂಡು ಅದು ಇನ್ಫೆಕ್ಷನ್ ಆಗೋಕ್ಕೂ ಚಾನ್ಸ್ ಇರ್ತದೆ, ಆಮೇಲೆ ಕಿಡ್ನಿ ಡ್ಯಾಮೇಜ್ ಆಗೋಕ್ಕೂ ಚಾನ್ಸ್ ಇರ್ತದೆ. ಅದಕ್ಕೆ ನಿಮಗೆ ಟ್ಯೂಬು ಆಗಾಗ ದಿನಕ್ಕೆ 4 ಸಲ ಹಾಕೋ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಯೂಶಲಿ ಒಂದು ಬ್ಲ್ಯಾಡರು ಚೀಲ ಇರೋದು ನಮ್ಮದು 3 ಇಂದ 4 ತಾಸಿಗೆ ಚೀಲ ತುಂಬ್ತದೆ. ಆ ಚೀಲ ತುಂಬಿದಾಗ ನಾವು ಎಂಟಿ ಮಾಡಬೇಕು, ಇಲ್ಲ ಅಂದರೆ ಪ್ರೆಷರ್ ಹಿಂದೆ ಹಾಗೆ ಬ್ಲ್ಯಾಡರು ಡ್ಯಾಮೇಜ್ ಆಗ್ತದೆ, ನಾಳೆ ಕಿಡ್ನಿನೂ ಡ್ಯಾಮೇಜ್ ಆಗ್ತದೆ. ಅದನ್ನು ನಾವು ಮಾನಿಟ್ರ್ ಮಾಡಬೇಕು. ಹಂಗೆ ನೀವು ನಿಲ್ಲಿಸ್ತೀನಿ ಅಂದ್ರಲ್ಲ, ಆ ಥರ ನಿಲ್ಲಿಸ್ಬಾರ್ದು. ನಾವು ಒಂದು ಸ್ಕ್ಯಾನ್ ಮಾಡಬೇಕಾಗ್ತದೆ. ನಿಮ್ಮದು ನಾರ್ಮಲಿ ಮಾಡಿದಾಗ ಯೂರಿನ್ ಎಷ್ಟು ಹೋಗ್ತಾ ಇದೆ, ಎಷ್ಟು ಬಾಕಿ ಉಳಿತದೆ, ಆಮೇಲೆ ಯಾವ ಪ್ರೆಷರಲ್ಲಿ ಹೋಗ್ತದೆ. ಈಗ ಬರೀ ಸ್ಟಿಚ್ಚರ್ ಇತ್ತು ಅಂತಂದರೆ, ಫೋರ್ಸ್ ಕಮ್ಮಿ ಇತ್ತು ಅಂದರೆ ಎಂಡೋಸ್ಕೋಪಿಗೆ ಒಂದು ಸ್ಮಾಲ್ ಸರ್ಜರಿ ಮಾಡಿ ಆ ಜಾಗನ ದೊಡ್ಡದು ಮಾಡ್ಬೋದು. ಇಲ್ಲ ನರದ್ದೇ ಏಟಾಗಿ ಬ್ಲ್ಯಾಡರ್ ಚೀಲ ಕೆಲಸ ಮಾಡ್ತಿಲ್ಲ ಅಂದರೆ ನಾವು CIC ಅನ್ನೋದು ಈಗ ಕೊಟ್ಟಿದ್ರಲ್ಲ ನಿಮ್ಗೆ ಟ್ಯೂಬ್ ಹಾಕೋದು, ಅದು ಮಾಡ್ತಾನೇ ಇರಬೇಕಪ್ಪ, ಅದು ನಂಗೆ ನಿಲ್ಸಂಗಿಲ್ಲ. ಇವನ್ನ ನಾವು ಫಸ್ಟು ಏನು ಅಂತ, ನರದ ಪ್ರಾಬ್ಲಮ್ಮೋ ಇಲ್ಲ ಜಾಗದ ಪ್ರಾಬ್ಲಮ್ಮೋ ಅಂತ ಐಡೆಂಟಿಫೈ ಮಾಡಿ ಸ್ಕ್ಯಾನ್ ಟೆಸ್ಟಲ್ಲಿ ಇದು, ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಹೇಳ್ಬೋದಪ್ಪ. ಓಕೆ, ಧನ್ಯವಾದ ಶಿವಲಿಂಗೇಗೌಡ್ರೆ ಕರೆ ಮಾಡಿದ್ದಕ್ಕೆ. ಇನ್ನು ಈ ಒಂದು ವಿಚಾರವಾಗಿ, ಯೂರಿನರಿ ಬ್ಲ್ಯಾಡರ್ ಸಮಸ್ಯೆ ವಿಚಾರವಾಗಿ ಯಾವುದೇ ರೀತಿ ಸಮಸ್ಯೆ ನಿಮ್ಮಲ್ಲಿದ್ದರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಆಸ್ಟರ್ RV ಆಸ್ಪತ್ರೆಯ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜೊತೆಗೆ ಆಸ್ಪತ್ರೆಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಓಕೆ ಡಾಕ್ಟರ್, ಈಗ ಶಿವಲಿಂಗೇಗೌಡ್ರೆ ಹೇಳ್ತಾ ಇದ್ರು ಮರದಿಂದ ಬಿದ್ದ ಮೇಲೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಈ ಬ್ಲ್ಯಾಡರ್ ಸಮಸ್ಯೆಗೆ ಬೇರೆ ಒಂದು ಸಮಸ್ಯೆಗಳಿಂದ ಕೂಡ ಸಮಸ್ಯೆ ಬರುತ್ತಾ ಅಂತ? ಹೌದಮ್ಮ, ಬ್ಲ್ಯಾಡ್ರಿಂದ ಈಗ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ನಾನು ಆಗಲೇ ನಿಮಗೆ ತಿಳಿಸ್ದೆ. ಒಂದು ಬ್ಲಾಕೇಜ್ ಇತ್ತು ಯೂರಿನರಿ ಪ್ಯಾಸೇಜಲ್ಲಿ, ಇನ್ನೊಂದು ಯೂರಿನರಿ ಮಿಯಾಟಸಲ್ಲಿ, ಇಲ್ಲ ಫೈಮೋಸಿಸ್ ಅಂದೆ ಸ್ಕಿನ್ನು, ಇಲ್ಲ ಯೂರಥ್ರಲ್ ಬ್ಲಾಕಲ್ಲಿ, ಎಲ್ಲದಲ್ಲಿದ್ದಾಗ ಏನಾಗ್ತದೆ, ಜಾಗ ನ್ಯಾರೋ ಹೋದಾಗ ಬ್ಲ್ಯಾಡ್ರ್ ಭಾಳ ಓವರ್ ಫಂಕ್ಷನ್ ಆದಮೇಲೆ ಬ್ಲ್ಯಾಡ್ರ್ ವೀಕ್ ಆಗ್ಬಿಡ್ತದೆ. ಸೊ ಅದರಿಂದನೂ ಬ್ಲ್ಯಾಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ದಟ್ ಬಿಕಮ್ಸ್ ಎ ವೀಕ್ ಬ್ಲ್ಯಾಡರ್, ಅಂದರೆ ಬ್ಲ್ಯಾಡರ್ ಸರಿ ಕೆಲಸ ಮಾಡ್ತಿಲ್ಲ. ಅದರಿಂದ ಅದಕ್ಕೆ ಯೂಶಲಿ ನಾವು ಅನ್ನೋದು ನಾನ್ ನ್ಯೂರೋಜೆನಿಕ್ ಬ್ಲ್ಯಾಡರ್, ನರದ ಥರ ಪ್ರಾಬ್ಲಮ್ ಬಟ್ ನರದಲ್ಲ. ಇನ್ನೊಂದು ಬ್ಯಾಕ್ ಪ್ರಾಬ್ಲಮ್, ಬಿದ್ದಾಗ ಏಟ್ ಬಿದ್ದಾಗ ನಮ್ಮ ಸ್ಪೈನ್ ಇದಲ್ಲ, ಸ್ಪೈನಲ್ಲಿ ಏಟ್ ಬಿದ್ದಾಗ ನರ್ವ್ ಪ್ರಾಬ್ಲಮ್ ಆದಾಗ ಅದು ನರದ ಪ್ರಾಬ್ಲಮ್ ಆಗಿರೋದ್ರಿಂದ ಬ್ಲ್ಯಾಡರ್ ಕೆಲಸ ಇನ್ನೊಂದು ಕ್ಯಾನ್ಸರ್ ಇರ್ಬೋದು ಸ್ಪೈನಲ್ಲಿ, ಇಲ್ಲ ನಾವು ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು. ಯಾವಾಗ ನರ್ವ್ ಕಂಪ್ರೆಷನ್ ಬರ್ತದೆ ಆವಾಗಲೂ ಬ್ಲ್ಯಾಡರ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರ್ತದೆ. ಓಕೆ ಡಾಕ್ಟರ್, ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಸುಧಾ ಅಂತ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ಸುಧಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ. ಸರ್ ನಮಸ್ತೆ. ಆಮಾ ಸುಧಾ ಅವರು ಹೇಳಿ. ಸರ್ ನಾನು ಚಾಮರಾಜನಗರ ಮೈಸೂರು ಡಿಸ್ಟಿಕ್ ಎಲ್ಲ ಅಲ್ದು ಬಿಟ್ಟಿದ್ದೀನಿ ಸರ್. ಒಂದು ಆಕ್ಸಿಡೆಂಟ್ ಅಲ್ಲಿ ನನಗೆ ಹೊಟ್ಟೆಗೆ ಬಲವಾದ ಏಟು ಬೀಳ್ತು. ಆವಾಗಿಂದ ನನಗೆ ಹೊಟ್ಟೆಲಿ ಆಚರಿಚರಿ ಮಧ್ಯ ಸೆಂಟ್ರ್ ಒಪ್ಪಿಂದ ಆ ಕಡೆ ಸೈಡ್ ಊದ್ಕೊಂಡಿದೆ. ನಾನು ಯೂರಾಲಜಿಸ್ಟ್ ಹತ್ರ ಹೋಗಿ ಸಿಸ್ಟೋಸ್ಕೋಪಿನೂ ಮಾಡಿಸ್ವಿ, ಎಲ್ಲಾ ಮಾಡಿಸಿದ್ವಿ, ಏನು ಇಲ್ಲ ಅಂತ ಬರ್ತಾ ಇದೆ. ಬಟ್ ನನ್ಗೆ ಆ ಕಡೆಯಿಂದ ಊದ್ಕೊಂಡಿದೆ, ತುಂಬಾ ನೋವು, ಗಾಯ ತರ ನೋಯ್ತಾ ಇದೆ, ಕ್ಯೂ ತರ ಬರ್ತಾನೆ ಇರುತ್ತೆ ಸರ್, ಫ್ರೆಶ್ ತರ ಬರ್ತಾನೆ ಇರುತ್ತೆ. ಅದನ್ನು ತೆಗೆದು ಟೆಸ್ಟ್ ಕಳ್ಸಿದ್ವಿ, ಅಲ್ಲೂ ಏನು ಇಲ್ಲ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಬರ್ತಾ ಇದೆ. ಅವರು ಅದಕ್ಕೆ ಹೈಯರ್ ಆಂಟಿಬಯೋಟಿಕ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡು ಜೈಸಿಸ್ ಅಲ್ಲಿ ಸಿಗ್ಮಾದಲ್ಲಿ ಎಲ್ಲ ಕಡೆ ತಗೊಂಡಿದೀನಿ ಟ್ರೀಟ್ಮೆಂಟ್. ಈಗ ನನ್ಗೆ ಫ್ರೆಶ್ ನಿಲ್ತಾ ಇಲ್ಲ, ನೋವು ನಿಲ್ತಾ ಇಲ್ಲ ಸರ್, ಎನಿ ಟೈಮ್ ನೋವು ಇರುತ್ತೆ ನನ್ಗೆ ಮಾಂಸಖಂಡ. ಅಮ್ಮ ಇದು ನಿಮ್ಮ ಒಕ್ಲು ಸುತ್ತಾನೆ ಇರ್ತದಾ ಇಲ್ಲ ಬೇರೆ ಕಡೆ ಎಲ್ಲಾರ ಇದೆಯಮ್ಮ? ಒಕ್ಲೆ ಸುತ್ತ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಊದ್ಕೊಂಡಿದೆಯಲ್ಲ, ಆ ಜಾಗದಲ್ಲಿ ತುಂಬಾ ಗಾಯ ತರ ನೋವು ಬರುತ್ತೆ ಸರ್. ಒಕ್ಲಿಂದ ಏನಾರ ಕೀವ್ ಬರ್ತದಮ್ಮ? ಅಲ್ಲಿಂದ ಬರ್ತಾ ಇಲ್ಲ, ಮಾಮೂಲಿ ಯೂರಿನರಿಯಿಂದ ಬರ್ತಾ ಇರುತ್ತೆ. ಯೂರಿನಲ್ಲಿ ಕೀವು ಬರ್ತದೆ, ಬಟ್ ಒಕ್ಲ ಹತ್ರ ನೋವು ಬರ್ತದೆ.
ಒಕ್ಲು ಹತ್ರ ನೋವು ಬರುತ್ತೆ. ಆ ಕಡೆ ಈ ಕಡೆ ಊತನೂ ಇದೆ ಸರ್, ತುಂಬಾ ಊತ ಇದೆ. ಎಷ್ಟೇ ಟೆಸ್ಟ್ ಮಾಡ್ತೀವಿ ಅಬ್ಡಮನ್, ನಾವು ಒಂದು 16 ಸರಿ ಅಬ್ಡಮನ್, CECT ಎಲ್ಲಾನು ಮಾಡ್ತಿದೀವಿ ಸರ್. ಸಿಸ್ಟೋಸ್ಕೋಪಿನೂ ಮಾಡ್ತಿದೀವಿ. ಏನು ಇಲ್ಲ ಅಂತ ಹೇಳ್ತಾರಮ್ಮ? ಏನಿಲ್ಲ, ಸ್ವಲ್ಪ ಬಿದ್ದ ಫೋರ್ಸ್ಗೆ ವಜನ ಹತ್ರ ಸ್ವಲ್ಪ ಮಾಂಸ ಕಂಡ ಮೇಲ್ಗಡೆಯಿಂದ ಭಾಗದಿಂದ ಎಳ್ದಂಗಿದೆ ಸರ್. ಓಕೆ ಅಮ್ಮ. ಇದಕ್ಕೆ ಎಲ್ಲೂ ನನ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ನಾವು 7-8 ಲಕ್ಷ ಖರ್ಚು ಮಾಡಿ ಸಾಕಾಗಿ ಕೂತ್ ಬಿಟ್ಟಿದೀನಿ ಸರ್. ನನ್ಗೆ ವಯಸ್ಸು 35 ವರ್ಷ. ಒಂದು ಆಕ್ಸಿಡೆಂಟ್ ಆಗಿದ್ದು ನನ್ಗೆ. ಬಟ್ ಯೂರಿನ್ ಪಾಸ್ ಮಾಡಕ್ಕೆ ಏನಾರ ತೊಂದರೆ ಇದೆಯಮ್ಮ? ಒಂದೊಂದ್ ಟೈಮಲ್ಲಿ ನೋವು ಬರುತ್ತೆ ಸರ್. ನಡೆದಾಗ ನೋವು ಬರುತ್ತೆ, ಯೂರಿನ್ ಪಾಸ್ ಮಾಡೋದಾಗ ತಿರ್ಗಾಡಿದ್ರೆ ನೋವು ಬರುತ್ತೆ, ಮತ್ತೆ ಯೂರಿನ್ ಪಾಸ್ ಮಾಡಿದ್ರೆ ನೋವು ಬರುತ್ತೆ. ಆಮೇಲೆ ಅದ್ರ ಸ್ಪೀಡ್ ಹೆಂಗಿದೆ ಅಂತಾನು ಟೆಸ್ಟ್ ಮಾಡಿದ್ರು ಸಿಗ್ಮಾ ಹಾಸ್ಪಿಟಲ್. ಅದು ಸರಿಯಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಲೇಟ್ ಆಗಿ ಯೂರಿನ್ ಪಾಸ್ ಮಾಡಿ ಅದ್ ಬಿಟ್ಕೊಂಡ್ರೆ ಏನೂ ಇಲ್ಲ ಅಂತ ಅಲ್ಲೂ ನಾನು 6 ತಿಂಗಳ ಟ್ರೀಟ್ಮೆಂಟ್ ತಗೊಂಡೆ ಮಾದಪ್ಪ ಸರ್ ಹತ್ರ. ನನ್ಗೆ ಹೋಗದೆ ಇರೋ ಹಾಸ್ಪಿಟ್ಲ್ ಇಲ್ಲ ಸರ್. ನಾವು ಸುಮ್ನೆ 35 ವರ್ಷಕ್ಕೆ ಗರ್ಭಕೋಶನೂ ರಿಮೂವ್ ಮಾಡ್ಬಿಟ್ಟು ಅದರಿಂದ ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರು, ಅದನ್ನು ರಿಮೂವ್ ಮಾಡ್ಬಿಡ್ತೀವಿ ಸರ್ ನಾವು. ಅಮ್ಮ, ನೀವು ಹೇಳೋದು ನೋಡಿದ್ರೆ ಈಗ ಯೂರಿನರಿ ಪ್ರಾಬ್ಲಮ್ ಸಿಗ್ಮಾ ಹಾಸ್ಪಿಟ್ಲಲ್ಲಿ ನೋಡಿದ್ದೀರಾ, ಡಾಕ್ಟರ್ ಮಾದಪ್ಪ ಸರ್ ನೋಡಿದ್ದಾರೆ ಅಂತೀರಾ, ಅವ್ರು ಸಿಸ್ಟೋಸ್ಕೋಪಿ ಮಾಡಿದ್ದಾರೆ ಅಂತೀರಾ, CT ಸ್ಕ್ಯಾನು, ಈ ಅಲ್ಟ್ರಾಸೌಂಡಲ್ಲೂ ನಿಮಗೇನು ಕಾರಣಗಳು ಕಾಣ್ತಿಲ್ಲ ಅಂತೀರಾ. ಈ ಒಕ್ಳತ್ರ ಏನಾರ ಕೀವು ಬರ್ತಿದ್ರೆ ಅಂದರೆ ಯೂರಕಲ್ ಸಿಸ್ಟೋ, ಇನ್ಫೆಕ್ಟೆಡ್ ಯೂರಕಲ್ ಸಿಸ್ಟ್ ಅನ್ಕೊಂತಿದ್ದೆ, ಅದು ಒಕ್ಳತ್ರ ಇಲ್ಲ ಅಂತೀರಾ. ಅಮ್ಮ, ನಾನು ನಿಮ್ಮನ್ನು ನೋಡಲೇಬೇಕಾಗ್ತದೆ, ಇಷ್ಟರಲ್ಲಿ ನನಗೇನು ಗೊತ್ತಾಗ್ತಿಲ್ಲಮ್ಮ. ನೀವು ಅಕಸ್ಮಾತ್ ನಮ್ಮ ಹತ್ರ ಬಂದು ನೋಡಿಸಿದ್ರೆ ನಾವು ಒಂದ್ಸಲಿ ನೋಡಿ ನಿಮಗೆ ಹೇಳ್ಬೋದಮ್ಮ. ಓಕೆ, ಧನ್ಯವಾದ ಸುಧಾ ಅವರೇ. ಆಸ್ಟರ್ RV ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಡಾಕ್ಟರ್ ರವಿ ಶಯ್ಯಾರ್ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಅವ್ರು ಕಂಡುಕೊಡ್ತಾರೆ. ನೀವು ಆಸ್ಪತ್ರೆಗೆ, JP ನಗರದಲ್ಲಿ ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸ್ಕ್ರೀನ್ ಮೇಲೆ ಆಸ್ಪತ್ರೆಯ ನಂಬರ್ ಹಾಗೆ ವಿಳಾಸ ಎಲ್ಲವೂ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ ಕೊನೆಯದಾಗಿ ಈ ಸರ್ಜರೀಸ್ ಅಂತ ಹೇಳಿದ್ರಿ, ಸರ್ಜರೀಸ್ ಅಲ್ಲಿ ಎಷ್ಟು ವಿಧ ಇದೆ? ಅದರಲ್ಲಿ ಕೆಲವೊಂದಷ್ಟು ಸರ್ಜರಿ ಕಾಮನ್ ಆಗಿರುತ್ತೆ, ಯಾವುದದು ಆ ಒಂದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಈಗ ಸರ್ಜರೀಸಲ್ಲಿ ನಾವು ಅದನ್ನು ಎಂಡೋಸ್ಕೋಪಿಕ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಲ್ಲ ಅಂತಂದರೆ ನಾವು ಅದನ್ನು ಓಪನ್ ಸರ್ಜರಿ ಅಂತಾರೆ. ಓಪನ್ ಸರ್ಜರೀಸ್ ಯೂಶಲಿ ಈ ನಡುವೆ ನಾವು ಮಾಡ್ತಿಲ್ಲಮ್ಮ. ಮೋಸ್ಟ್ ಆಫ್ ಇಟ್ ಮಾಡ್ತಿರೋದು ಎಂಡೋಸ್ಕೋಪಿಕ್ ಸರ್ಜರಿನೇ. ಯೂಶಲಿ ಗಂಡಸರಲ್ಲಿ ನಾವು ಏನು ಅಂದರೆ VIU ಅಂತ ಹೇಳಿದೆ, ವಿಜುವಲ್ ಇಂಟರ್ನಲ್ ಥೊರಾಟಮಿ, ಇಲ್ಲ ಪ್ರಾಸ್ಟೇಟ್ಗೆ ಅಂದರೆ TURP ಇದೆ. TURPಯಲ್ಲಿ ಲೇಸರ್ TURP ಇದೆ, ಹೋಲ್ಯಾಪ್ ಇದೆ, ಆಮೇಲೆ ಲೇಸರ್ ಇವ್ಯಾಪರೇಷನ್ ಆಫ್ ಪ್ರಾಸ್ಟೇಟ್ ಅದೂ ಇದೆ. ನೆಕ್ಸ್ಟು ಇರೋದು ಟ್ಯೂಮರ್ ಏನಾರ ಗಡ್ಡೆ ಇತ್ತು ಬ್ಲ್ಯಾಡರಲ್ಲಿ ಅಂದರೆ TURBT ಅಂತ, ಟ್ರಾನ್ಸ್ ಯೂರಥಲ್ ರಿಸೆಕ್ಷನ್ ಆಫ್ ಟ್ಯೂಮರ್ ಅಂತೀವಿ, ಅದನ್ನು ಮಾಡ್ಬೋದು. ಯೂಶಲಿ 99% ಆಫ್ ದ ಟೈಮ್ ಎಂಡೋಸ್ಕೋಪಿಕ್ ಸರ್ಜರಿನೇ ನಾವು ಮಾಡೋದು. ಇಲ್ಲ ಕ್ಯಾನ್ಸರ್ ಆಫ್ ಪ್ರಾಸ್ಟೇಟು ಇತ್ತು ಅಂತಂದರೆ ಲ್ಯಾಪ್ರೋಸ್ಕೋಪಿಕ್ ಇಲ್ಲ ರೊಬೋಟಿಕ್ ರಾಡಿಕಲ್ ಪ್ರಾಸ್ಟೇಟೆಕ್ಟಮಿ ಮಾಡ್ತೀವಿ ಅಮ್ಮ. ಇಲ್ಲ ಅಂದರೆ ಎಂಡೋಸ್ಕೋಪಿಕ್ ಸರ್ಜರಿನೇ, ವಿಚ್ ಇಸ್ ಯೂಶಲಿ 1 day 2 days ಡಿಸ್ಚಾರ್ಜ್ ಬ್ಯಾಕ್ ಹೋಮ್. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಈ ಸಮಸ್ಯೆ ಬಗ್ಗೆ ಹೆಚ್ಚು ಜನ ಹೇಳ್ಕೊಳ್ಳಲ್ಲ, ಹೇಳ್ಕೊಂಡ್ರೂ ಕೂಡ ನಾರ್ಮಲ್ ಅಂತ ಅನ್ಕೋತಾರೆ. ಸೊ ಈ ಒಂದು ಬ್ಲಾಡರ್ ವಿಚಾರವಾಗಿ, ಬ್ಲಾಡರ್ ಬ್ಲಾಕೇಜ್ ವಿಚಾರವಾಗಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ಸ್, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಈ ರೀತಿಯ ಒಂದಷ್ಟು ಸಮಸ್ಯೆಗಳಿದ್ರೆ ಪರಿಹಾರಗಳು ಸಿಗ್ತಾ ಇಲ್ಲ, ಅದಕ್ಕೆ ಆಸ್ಪತ್ರೆಗಳನ್ನು ಅಲ್ದು ಕೂಡ ಆದರೂ ಇನ್ನೂ ನನಗೆ ಸರಿ ಹೋಗಿಲ್ಲ, ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಇದ್ದರೆ ಆಸ್ಟರ್ RV ಆಸ್ಪತ್ರೆ JP ನಗರದಲ್ಲಿರೋದು. ವಿಳಾಸ ಹಾಗೆ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಕಾರ್ಯಕ್ರಮದ ಪೂರ್ತಿ ಡಿಸ್ಪ್ಲೇ ಆಗಿದೆ, ಜೊತೆಗೆ ಈಗಲೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.